ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಭಾಗ್ಯ ಕೇಳ್ತಾರೆ, ಆಗ ಪ್ರಿಯಾ ತುಂಬಾ ಭಯ ಪಡ್ತಿರ್ತಾರೆ ಫೋನ್ ನ ತೋರ್ಸೋದಿಕ್ಕೆ. ಅಶುಪ್ರಿಯಾ ಅದ್ರಲ್ಲಿ ಭಯ ಪಡೋಂತದ್ದು ಏನಿದೆ ಕೊಡು, ನಾನ್ ತೋರಿಸ್ತೀನಿ ಅಂತ ಹೇಳಿ ಶ್ರೇಷ್ಠ ಪ್ರಿಯಾ ಇಂದ ಫೋನ್ ತಗೋತಾರೆ. ಹಾಗೆ ಫೋಟೋನ ಮಾಡಿ ಇಲ್ಲಿ ಶ್ರೇಷ್ಠ ತೋರಿಸ್ತಾರೆ. ಆ ಫೋಟೋದಲ್ಲಿ ತನ್ವಿ ಹಾಗೂ ಶ್ರೇಷ್ಠ ಇರ್ತಾರೆ. ಅದು ನೋಡಿ ಭಾಗ್ಯ ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಿದ್ರೆ ಶ್ರೇಷ್ಠಂಗಂತೂ ತುಂಬಾ ಖುಷಿ ಆಗುತ್ತೆ. ಮೇಡಮ್ ನಿಜವಾಗ್ಲೂ ಫೋಟೋ ತೋರಿಸಿದ್ರ ಅಂತ ಪ್ರಿಯಾ ಶ್ರೇಷ್ಠನ ಕೇಳ್ತಾರೆ. ಅವನು ನೋಡಿದನ ಅಂತ ಹೇಳಿ ಶ್ರೇಷ್ಠ ತೋರಿಸ್ತಾರೆ. ಅಲ್ಲ ಮೇಡಮ್ ನಿಮ್ಮಗ್ಲು ಫೋಟೋ ನೋಡಿ ಅವ್ರು ಯಾಕೆ ಮೇಡಮ್ ಬೇಜಾರ್ ಮಾಡ್ಕೊಂಡು ಹೋದ್ರು ಅಂತ ಪ್ರಿಯಾ ಪ್ರಶ್ನೆ ಮಾಡ್ತಿದ್ರೆ, ಅದೇ ಪ್ರಿಯಾ ನಂಗೂ ಗೊತ್ತಾಗ್ತಿಲ್ಲ, ನನ್ಗೂ ಅದೇ ಕನ್ಫ್ಯೂಷನ್ ಅಂತ ಶ್ರೇಷ್ಠ ಹೇಳ್ತಾರೆ. ನನಗೂನು ಅದು ಗೊತ್ತಾಗ್ತಿಲ್ಲ ಮೇಡಮ್ ಅಂತ ಪ್ರಿಯಾ ಹೇಳ್ತಿದ್ರೆ ಶ್ರೇಷ್ಠ ನಗ್ತಿರ್ತಾರೆ. ಆ ಕಡೆ ಕಿಶನ್ ಆಸ್ಪತ್ರೆಯಲ್ಲಿ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಆದಿ ಬರ್ತಾರೆ. ಕಿಶನ್ ಡಾಕ್ಟರ್ ಬಂದಿದ್ರ ಏನ್ ಹೇಳಿದ್ರು ಅಂತ ಆದಿ ಹೇಳ್ತಾರೆ. ಪೂಜಾ ಟ್ರೀಟ್ಮೆಂಟ್ ಗೆ ರೆಸ್ಪಾನ್ಸ್ ಮಾಡ್ತಿದ್ದಾಳಂತೆ, ಹಾಗೆ ಕಾನ್ಶಿಯಸ್ ಬಂದಿದೆಯಂತೆ, ಸ್ವಲ್ಪ ಸುಸ್ತಿದೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಇನ್ಫಾರ್ಮ್ ಮಾಡ್ತೀನಿ, ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು ಅಂತ ಕಿಶನ್. ಆಗ ಆದಿ ಖುಷಿ ಆಗ್ತಾರೆ. ವಾವ್ ಕಿಶನ್ ಸೂಪರ್ ಅಲ್ವಾ, ನಮ್ ಪ್ರಾರ್ಥನೆ ಎಲ್ಲ ಫಲಿಸ್ತು ನೋಡು, ನೀನು ತಲೆ ಕೆಡ್ಸ್ಕೋಬೇಡ, ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಆದಿ ಹೇಳ್ತಾರೆ. ಅಣ್ಣ ಆಕ್ಚುಲಿ ಅದು ಅಂತ ಇಲ್ಲಿ ಕಿಶನ್ ಹೇಳ್ತಿರ್ತಾರೆ. ಆದಿಗೆ ಕಾಲ್ ಬರುತ್ತೆ. 1 ಸೆಕೆಂಡ್ ಅಂತ ಹೇಳಿ ಆ ಕಾಲ್ ನ ನೋಡ್ತಾರೆ. ಹಾಗೆ ಸುಮ್ನಾಗ್ತಾರೆ. ಸಾರಿ ಕಿಶನ್ ಏನೋ ಹೇಳ್ತಾ ಇದೆ ಅಂತ ಇಲ್ಲಿ ಆದಿ ಕೇಳ್ತಾರೆ. ಆಕ್ಚುಲಿ ಅಣ್ಣ ಅದು ಈ ಬಿಲ್ ಇದೆಯಲ್ಲ ಅಂತ ಕಿಶನ್ ಹೇಳಕ್ ಹೋಗ್ತಾರೆ. ಇಲ್ಲಿ ಮತ್ತೆ ಭಾಗ್ಯ ಆದಿಗೆ ಕಾಲ್ ಮಾಡ್ತಾರೆ. ಕಿಶನ್ 1 ನಿಮಿಷ ಬಂದೆ ಅಂತ ಹೇಳಿ ಆದಿ ಕೋಪ ಮಾಡ್ಕೊಂಡು ಹಾಸ್ಪಿಟಲ್ ಇಂದ ಆಚೆ ಬಂದು ಭಾಗ್ಯನ್ ಕಾಲ್ ನ ರಿಸೀವ್ ಮಾಡ್ತಾರೆ. ಭಾಗ್ಯ ಏನಾದ್ರೂ ಪ್ರಾಬ್ಲಮ್, ನಾನು ಫೋನ್ ಕಟ್ ಮಾಡಿದ್ರೆ ಬಿಸಿ ಇದ್ದೀನಿ ಅಂತ ಅರ್ಥ ಅಂತ ಆದಿ ಕೋಪ ಮಾಡ್ಕೋತಾರೆ. ಅಲ್ಲ ಆದಿಯವ್ರೆ, ನೀವು ಮಾತಾಡೋ ಟೋನೆ ಬದಲಾಗ್ಬಿಟ್ಟಿದ್ಯಲ್ಲ, ಅಲ್ಲ ಏನಾಯ್ತು, ನನ್ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ಆದಿಯವ್ರೆ, ನೀವು ಇವಾಗ ಮಾತಾಡೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, 1-2 ದಿನದಿಂದ ನಾನು ಗಮನಿಸ್ತಾ ಇದ್ದೀನಿ, ತುಂಬಾನೇ ಬದಲಾಗಿದ್ದೀರಾ ಆದಿಯವ್ರೆ, ಯಾಕೆ ಹೀಗೆಲ್ಲ ಆಗ್ತಾ ಇದೆ, ಯಾಕೆ ಬದಲಾವಣೆ ಅಂತ ಕೇಳ್ಬೇಕಾಗಿತ್ತು, ಅದಕ್ಕೆ ಮೀಟ್ ಮಾಡೋಣ ಅಂತ ಕೇಳ್ದೆ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಿದ್ರೆ ಆದಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇಲ್ಲ ಇಲ್ಲ ಆ ತರ ಏನು ಇಲ್ಲ, ನಾನು ಆರಾಮಾಗೇ ಇದ್ದೀನಿ ಅಂತ ಆದಿ ಹೇಳ್ತಾರೆ. ಆದಿಯವ್ರೆ ನೀವಂತೂ ಆರಾಮಾಗಿಲ್ಲ, ಮೊದ್ಲಿನ ತರ ಇಲ್ವೇ ಇಲ್ಲ ಆದಿಯವ್ರೆ, ತುಂಬಾನೇ ಕೋಪ ಮಾಡ್ಕೋತಾ ಇದ್ದೀರಾ, ಅದೇ ಯಾಕೆ ಏನು ಅಂತ ಕೇಳ್ಬೇಕಾಗಿತ್ತು ಆದಿಯವ್ರೆ, ಯಾಕೆ ನನ್ನ ದೂರ ಇಡೋ ತರ ಪ್ರಯತ್ನ ಮಾಡ್ತಿದ್ದೀರಾ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾಗಿತ್ತು ಆದಿಯವ್ರೆ, ಅದಕ್ಕೆ ಭೇಟಿ ಆಗೋಣ ಅಂತ ಹೇಳ್ದೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ನೋಡಿ ನಂಗೆ ಮಾತಾಡೋದಕ್ಕೆ ಏನು ಇಲ್ಲ, ಪ್ಲೀಸ್ ಏನು ಕೇಳ್ಬೇಡಿ, ಬಾಯ್ ಅಂತ ಹೇಳಿ ಆದಿ ಕಾಲ್ ನ ಕಟ್ ಮಾಡ್ತಾರೆ. ಆದಿ ಕಾಲ್ ಕಟ್ ಮಾಡ್ತಿದ್ದಂಗೆ ಅದನ್ನೆಲ್ಲ ಕುಸುಮ ನೋಡಿ ಕೋಪ ಮಾಡ್ಕೊಂಡು ಲುಕ್ ಕೊಡ್ತಿರ್ತಾರೆ. ಕುಸುಮ ನೋಡಿ ಆದಿ ಅಂತೂ ಶಾಕ್ ಆಗ್ತಾರೆ. ಹಾಗೆ ತನ್ವಿ ಆಸ್ಪತ್ರೆಯಲ್ಲಿ ಇರ್ತಾರೆ. ಇದೇನಿದು ಶ್ರೇಷ್ಠ ಆಂಟಿ ಹಾಸ್ಪಿಟಲ್ಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಇನ್ನು ಬಂದೇ ಇಲ್ವಲ್ಲ, ಯಾವ್ದಕ್ಕೂ ಒಂದ್ಸಲಿ ಫೋನ್ ಮಾಡ್ತೀನಿ ಅಂತ ತನ್ವಿ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ. ಆ ಕಡೆ ಶ್ರೇಷ್ಠ ಅಂತೂ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ತನ್ವಿ ಫೋನ್ ನೋಡಿ ಕೋಪ ಮಾಡ್ಕೋತಾರೆ. ಓ ಗಾಡ್ ಏನಿವಳು ಮತ್ತೆ ಶುರು ಆಯ್ತು, ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಾಳೆ ಅಂತ ಹೇಳಿ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾರೆ. ಆ ಕಡೆ ತನ್ವಿ ಅಂತೂ ಶಾಕ್ ಆಗ್ತಾರೆ. ಇದ್ಯಾಕೆ ಆಂಟಿ ಕಾಲ್ ನ ಕಟ್ ಮಾಡ್ತಿದ್ದಾಳೆ, ಮತ್ತೆ ಮಾಡ್ತೀನಿ ಅಂತ ಹೇಳಿ ತನ್ವಿ ಕಾಲ್ ಮಾಡ್ತಾರೆ. ಆ ಕಡೆ ಶ್ರೇಷ್ಠ ಅಂತೂ ಕೋಪ ಮಾಡ್ಕೊಂಡು ಕಾಲ್ ನ ರಿಸೀವ್ ಮಾಡ್ತಾರೆ. ಸಾರಿ ತನ್ವಿ ಪುಟ್ಟ, ಹಾಸ್ಪಿಟಲ್ ಅಲ್ಲಿ ಇದ್ದೆ, ಅದಕ್ಕೆ ಕಾಲ್ ನ ಪಿಕ್ ಮಾಡಕ್ಕಾಗ್ಲಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ಏನಂಟಿ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ ಅಂತ ತನ್ವಿ ಕೇಳ್ತಾರೆ. ಹಾಗೆ ಸುತ್ತಮುತ್ತ ನೋಡ್ತಾರೆ ತನ್ವಿ. ಆ ಪುಟ ಆವಾಗ್ಲೇ ಹೇಳ್ನಲ್ಲ, ಹಾಸ್ಪಿಟಲ್ ಹೋಗಿ ನಿನ್ ಪೂಜಾ ಚಿಕ್ಕಿ ಹೇಳ್ತೇನಾ ವಿಚಾರಿಸ್ತೀನಿ ಅಂತ, ನಿನ್ಗೋಸ್ಕರನೇ ಬಂದೆ ಪುಟ ಅಂತ ಶ್ರೇಷ್ಠ ಹೇಳ್ತಿದ್ರೆ ತನ್ವಿಗಂತೂ ಡೌಟ್ ಶುರು ಆಗುತ್ತೆ. ಅಲ್ಲ ಇವ್ರು ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಅಂದ್ರೆ ನನ್ಗೆ ಯಾಕೆ ಸಿಗ್ತಾನೆ ಇಲ್ಲ, ನಿಜವಾಗ್ಲೂ ಇವ್ರು ಹಾಸ್ಪಿಟಲ್ ಅಲ್ಲೇ ಇದ್ದಾರಾ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳ, ಬೇಡ ಬೇಡ ಸುಮ್ನೆ ಕೋಪ ಮಾಡ್ಕೋಬಹುದು ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ಆಂಟಿ ನೀವು ಚಿಕ್ಕಿನ ನೋಡಿದ್ರ ಹೇಗಿದ್ದಾರೆ ಇವಾಗ ಅಂತ ತನ್ವಿ ಹೇಳ್ತಾರೆ. ಇಲ್ಲ ಪುಟ ಇನ್ನು ನೋಡಿಲ್ಲ, ಇಲ್ಲೇ ಐಸಿಯು ಡೋರ್ ಮುಂದೆನೆ ನಿಂತಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಹಾಗೆ ಇಲ್ಲಿ ತನ್ವಿ ಐಸಿಯು ಮುಂದೆ ಯಾರು ಇದಾರ ಅಂತ ಹೋಗಿ ನೋಡ್ತಾರೆ. ಅಲ್ಲಿ ಶ್ರೇಷ್ಠ ಇರೋದಿಲ್ಲ. ತನ್ವಿಗಂತೂ ತುಂಬಾ ಕೋಪ ಬರುತ್ತೆ. ಆಂಟಿ ಅಲ್ಲಿ ಯಾರಿದ್ದಾರೆ ಹೇಳಿ ಅಂತ ಇಲ್ಲಿ ತನ್ವಿ ಹೇಳ್ತಿದೆ. ನಿಮ್ಮಮ್ಮ ಭಾಗ್ಯನ್ ಬಿಟ್ಟು ಎಲ್ಲರೂ ಇಲ್ಲೇ ಇದ್ದಾರೆ ಪುಟ್ಟ, ಕಿಶನ್, ಕುಸುಮ ಆಂಟಿ, ಸುನಂದ ಆಂಟಿ ಎಲ್ರು ಇದಾರೆ, ನಿಮ್ಮಮ್ಮ ಭಾಗ್ಯ ಅವ್ರ ತಂಗಿನ ನೋಡಕ್ಕೆ ಬರದ್ ಬಿಟ್ಟು ಟ್ರಿಪ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಬೇಜಾರಾಗಿದ್ದಾಳೆ, ಅದ್ ಏನಕ್ಕನೋ ಏನೋ ಪುಟ್ಟ, ಪೂಜಾ ಪೂಜಾ ಅಂತ ಹೇಳಿ ಜೀವ ಬಿಡ್ತಾ ಇದ್ಲು, ಇವಾಗ ನೋಡಿದ್ರೆ ನೋಡಕ್ಕೆ ಬಂದಿಲ್ಲ ನೋಡು, ಸಂಬಂಧ ಇಲ್ದೇದವಳು ನಾನೇ ಬಂದಿದ್ದೀನಿ, ಅವ್ಳು ನೋಡಕ್ ಬಂದಿಲ್ಲ ಆದ್ರೆ ಏನ್ ಹೇಳು ಪುಟ್ಟ ಅಂತ ಶ್ರೇಷ್ಠ ಹೇಳ್ತಿದ್ರೆ, ಎಷ್ಟ ಆಂಟಿಗೆ ಏನಾಗಿದೆ, ಯಾಕಿಷ್ಟೆಲ್ಲ ಸುಳ್ಳು ಹೇಳ್ತಿದ್ದಾಳೆ, ಐಸಿಯು ವಾರ್ಡ್ ಮುಂದೆ ಎಲ್ರು ಇದ್ದಾರೆ, ನಿಮ್ಮಮ್ಮ ಮಾತ್ರ ಇಲ್ಲ ಅಂತ ಹೇಳ್ತಿದಾರಲ್ಲ ಅಂತ ತನ್ವಿ ಮನ್ಸಲ್ ಅನ್ಕೋತಾರೆ. ಆ ಕಡೆ ಶ್ರೇಷ್ಠ ಮನ್ಸಲ್ ಅನ್ಕೋತಿರ್ತಾರೆ. ನೋಡು ತನ್ವಿ, ನಾನು ಆಸ್ಪತ್ರೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಆರಾಮಾಗಿ ನಾನು ಆಸ್ಪತ್ರೆಯಲ್ಲೇ ಇದ್ದೀನಿ, ಆ ಇಡಿಯಟ್ ಪೂಜಾ ಎಲ್ಲಾರು ಬಿದ್ದು ಸಾಯ್ಲಿ, ನನ್ಗೇನಾಗ್ಬೇಕು, ನನ್ ಗೊತ್ತು ನಾನು ಆಡಿರೋ ಮಾತಿಂದ ನಿಮ್ಮಮ್ಮನ ಮೇಲೆ ನಿಂಗ್ ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ ಅಂತ, ನೋಡ್ತಾ ಇರು ನಿಮ್ಮಿಬ್ರು ಮಧ್ಯೆ ಇನ್ನು ಎಷ್ಟು ದ್ವೇಷ ಅಷ್ಟೇನೆ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ ಅನ್ಕೋತಾರೆ. ಹಲೋ ಆಂಟಿ ಅಂತ ಇಲ್ಲಿ ತನ್ವಿ ಹೇಳ್ತಿದ್ರೆ, ತನ್ವಿ ಪುಟ ಒಂದೇ 1 ನಿಮಿಷ ಡಾಕ್ಟರ್ ಬಂದ್ರು, ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಬೇಕು ಅಂತ ತನ್ವಿನ ಲೈನ್ ಅಲ್ಲಿ ಇರೋ ಹಾಗೆ ಮಾಡ್ತಾರೆ. ಹಾಗೆ ಇಲ್ಲಿ ಶ್ರೇಷ್ಠ ನಾಟಕ ಶುರು ಮಾಡ್ಕೋತಾರೆ. ಡಾಕ್ಟರ್ ಪೂಜಾ ಹೇಗಿದ್ದಾಳೆ, ಡಾಕ್ಟರ್ ನೋಡಿ ಪೂಜಾ ನನ್ ತಂಗಿ, ಇಷ್ಟೇ ಗಚ್ಚಾದ್ರೂ ಪರವಾಗಿಲ್ಲ, ಅವ್ಳು ಏನು ಆಗ್ಬಾರ್ದು, ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ, ನಾನ್ ಕೊಡ್ತೀನಿ, ಅವಳು ಚೆನ್ನಾಗಾಗ್ಬೇಕು ಅಷ್ಟೇ ಅಂತ ಇಲ್ಲಿ ಶ್ರೇಷ್ಠ ನಾಟಕ ಆಡ್ತಿದ್ರೆ, ಅದನ್ನೆಲ್ಲ ಫೋನ್ ಅಲ್ಲಿ ಕೇಳಿಸ್ಕೊಂಡು ತನ್ವಿ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅಂತೂ ಪದೇ ಪದೇ ಪೂಜಾ ಇರೋ ಐಸಿಯು ಹತ್ರ ಹೋಗಿ ನೋಡ್ಕೊಂಡು ಬರ್ತಾ ಇರ್ತಾರೆ. ತನ್ವಿ ಪುಟ ಡಾಕ್ಟರ್ ಏನೋ ದುಡ್ಡು ಕಟ್ಬೇಕು ಅಂತ ಹೇಳ್ತಿದ್ದಾರೆ, ಹೋಗಿ ಪೇ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಆಯ್ತಾ, ಅಕ್ಕಾಗಿ ಭಾಗ್ಯ ಇದನ್ನೆಲ್ಲ ಮಾಡ್ಬೇಕು, ನೋಡು ನಾನ್ ಮಾಡ್ತಾ ಇದೀನಿ, ಯು ಡೋಂಟ್ ವರಿ ಪುಟ, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಓಕೆ ಪುಟ ಐ ವಿಲ್ ಕಾಲ್ ಯು ಲೇಟರ್, ಬಾಯ್ ಅಂತ ಹೇಳಿ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾರೆ. ಆ ಕಡೆ ಆದಿ ಅಂತೂ ಶಾಕ್ ಅಲ್ಲಿ ನಿಂತಿರ್ತಾರೆ. ಯಾಕೆ ಫ್ರೆಂಡು ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕುಸುಮ ಕೇಳ್ತಾರೆ. ನಾನೇನ್ ಮಾಡ್ದೆ ಕೇಳ್ತಿ ಅಂತ ಆದಿ ಹೇಳ್ತಾರೆ.
ಹೇಳ್ತಾರೆ, ಹೌದಾ ಫ್ರೆಂಡು ನೀನ್ ಏನ್ ಮಾಡ್ದೆ ಅಂತ ನಿಂಗೆ ಗೊತ್ತೇ ಇಲ್ವಾ? ಅಲ್ಲ ಫ್ರೆಂಡು ಭಾಗ್ಯನ ಹತ್ರ ಯಾಕೆ ಈ ತರ ಮಾತಾಡ್ತಿದ್ಯಾ? ಸ್ವಲ್ಪ ದಿನದಿಂದ ನೀನು ಭಾಗ್ಯನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಹೇಳಿ ಭಾಗ್ಯ ಬಂದು ಹೇಳಿದ್ಲು. ಯಾಕೆ ಫ್ರೆಂಡು ಏನಾಯ್ತು? ಜಗಳ ಏನಾದ್ರು ಆಯ್ತಾ ಅಂತ ಕುಸುಮ ಕೇಳ್ತಾರೆ. ಖಂಡಿತವಾಗ್ಲೂ ಹಾಗೇನಿಲ್ಲ ಗೆಲ್ತಿ, ನಿನ್ನೆಯಿಂದ ನನ್ ತಲೆಯಲ್ಲಿ 1000 ಯೋಚನೆ ಓಡಾಡ್ತಿದೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ಲಿಲ್ಲ. ಅವ್ರು ಪದೇ ಪದೇ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಇರಿಟೇಟ್ ಆಯ್ತು ಅಷ್ಟೇ. ಗೆಳತಿ ರಿಯಲಿ ಸಾರಿ ಗೆಲ್ತಿ. ನಿಮ್ಗೆ ನನ್ ಮಾತಿಂದ ಬೇಜಾರಾಗಿದ್ರೆ ನಾನು ಭಾಗ್ಯ ಅವ್ರ ಹತ್ರನು ಸಾರಿ ಕೇಳ್ತೀನಿ, ಮಾತ್ರನು ಸಾರಿ ಕೇಳ್ತೀನಿ, ಏನೋ ಟೆನ್ಷನ್ ಅಲ್ಲಿ ಮಾತಾಡ್ದೆ ಅಷ್ಟೇ ಅಂತ ಆದಿ ಕುಸುಮ ಜೊತೆ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಸುನಂದ ತನ್ವಿನ ಕರ್ಕೊಂಡು ಆಸ್ಪತ್ರೆಯಿಂದ ಆಚೆ ಬರ್ತಿರ್ತಾರೆ. ಅದನ್ನ ಆದಿ ನೋಡ್ತಾರೆ. ತನ್ವಿ ನೀನ್ ಯಾವಾಗ ಬಂದೆ ಅಂತ ಆದಿ ಕೇಳ್ತಿದ್ರೆ, ನಾನು ಅವಾಗ್ಲೇ ಬಂದೆ ಅಂಕಲ್ ಅಂತ ತನ್ವಿ ಹೇಳ್ತಾರೆ. ಹೌದಾ ನಿಮ್ಮಪ್ಪ ಬಂದ್ರ, ಎಲ್ಲಿದ್ದಾರೆ ಅವರು ಅಂತ ಆದಿ ಕೇಳ್ತಿದಂಗೆ ಎಲ್ರು ಶಾಕ್ ಆಗ್ತಾರೆ. ಅದಿ ಅವಳು ಯಾಕೆ ಅವ್ರ ಅಪ್ಪನ ಜೊತೆ ಬರ್ತಾಳೆ? ಅವಳಿಗೆ ಅವ್ರ ಚಿಕ್ಕಿನ ನೋಡ್ಬೇಕಂತ ಅನ್ಸಿದೆ, ಅದಕ್ಕೆ ಒಬ್ಳೆ ಬಂದಿದ್ದಾಳೆ ಅಂತ ಸುನಂದ ಹೇಳ್ತಿದ್ರೆ, ಓ ಸೂಪರ್, ಇವಾಗ ವಾಪಸ್ ಹೊರಟಿಯಾ ಅಂತ ಆದಿ ಕೇಳ್ತಾರೆ. ಹೌದು ಅಂಕಲ್ ಅಂತ ತನ್ವಿ ಹೇಳ್ತಾರೆ. ಸರಿ ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಆದಿ ಹೇಳ್ತಿದ್ರೆ ಎಲ್ಲರಿಗೂ ಭಯ ಶುರು ಆಗುತ್ತೆ. ಬೇಡ ಅಂಕಲ್ ನಾನು ಆಟೋಲ್ ಹೋಗ್ತೀನಿ ಅಂತ ತನ್ವಿ ಹೇಳ್ತಾರೆ. ಬೇಡ ತನ್ವಿ ನಿನ್ನ ಆಟೋಲ್ ಹೋಗೋದು ಸರಿ ಬರಲ್ಲ ಅಂತ ಆದಿ ಹೇಳ್ತಾರೆ. ಅಶೋ ಫ್ರೆಂಡು ಅವಳೆ ಬೇಡ ಅಂತಿದ್ದಾಳಲ್ಲ, ಬೇಡ ಬಿಡು ಅಂತ ಕುಸುಮ ಹೇಳ್ತಾರೆ. ಬೇಡ ಅಂತ ಹೇಳಿದ್ರೆ ನಾನು ಬಿಡಕ್ಕಾಗತ್ತಾ? ತನ್ವಿ ಒಬ್ಳೆ ಹೋಗೋದು ಸರಿ ಬರಲ್ಲ. ತನ್ವಿ ನಾನ್ ಡ್ರಾಪ್ ಮಾಡ್ತೀನಿ ಅಂದ್ರೆ ಡ್ರಾಪ್ ಮಾಡ್ತೀನಿ, ನೋಡು ತನ್ವಿ ನಿಂಗೆ ಬೇರೆ ಆಪ್ಷನ್ ಇಲ್ಲ, ನೀನು ನನ್ ಜೊತೆ ಬರ್ತಿದ್ಯಾ ನಾನು ಡ್ರಾಪ್ ಮಾಡ್ತೀನಿ ಅಷ್ಟೇ ಅಂತ ಹೇಳಿ ಇಲ್ಲಿ ಆದಿ ಮುಂದೆ ಹೋಗ್ತಾರೆ. ಅಲ್ಲೇ ಇದ್ದ ಕುಸುಮ ಸುನಂದ ಹಾಗೂ ತನ್ವಿ ಟೆನ್ಷನ್ ಆಗ್ತಾರೆ. ಆಮೇಲೆ ಇಲ್ಲಿ ತನ್ವಿ ಆದಿ ಹಿಂದೆ ಹೋಗ್ತಾರೆ. ಆ ಕಡೆ ಎಷ್ಟೆಷ್ಟ ಅಂತೂ ಮಾತಾಡಕ್ಕೆ ಶುರು ಮಾಡ್ತಾರೆ. ಅಮ್ಮ ಮಗಳು ನಡುವೆ ತುಂಬಾ ಉಳಿತಾ ಇದ್ದೀನಿ. ಏ ತನ್ವಿ ಇಷ್ಟೆಲ್ಲ ಕಾಳಜಿ ಮಾಡ್ತಿದ್ದೀನಿ ಅಂದ್ಮೇಲೆ ನಿನ್ ಮೇಲೆ ಪ್ರೀತಿ ಇದೆ ಅಂತನಾ? ಹಾಗಂತ ಅನ್ಕೊಂಡ್ರೆ ನಿನ್ನಷ್ಟು ತಟ್ಟಿ ಯಾರು ಇಲ್ಲ, ನಿನ್ಮೇಲೆ ಯಾವ ಪ್ರೀತಿನೂ ಇಲ್ಲ, ಯಾವ ಮಣ್ಣು ಮಸಿನೂ ಇಲ್ಲ. ಒಂದ್ಸಲ ನಿಮ್ ಪಪ್ಪ US ಹೋಗ್ಲಿ, ಆಮೇಲೆ ನಿಂಗೆ ನರ್ಕ ತೋರ್ಸ್ಬಿಡ್ತೀನಿ ಕಣ ಅಂತ ಹೇಳಿ ಶ್ರೇಷ್ಠ ನಗ್ತಿರ್ತಾರೆ. ಹಾಗೆ ಇಲ್ಲಿ ತಾಂಡವ್ ಕಾಲ್ ಮಾಡ್ತಾರೆ. ಓಹೋ ತಾಂಡವ್ ಮಾಡ್ತಿದ್ದಾನೆ ಕಾಲ್ ಅಂತ ಹೇಳಿ ಪಿಕ್ ಮಾಡ್ತಾರೆ ಶ್ರೇಷ್ಠ. ಈ ತಾಂಡವ್ ಹೊರಟೇನೋ? ಓ ದಟ್ಸ್ ಓಕೆ ಕಣ, ನೀನು ಗಡಿ ಬಿಡಿಲಿ ಹೋಗೋ ತರ ಆಯ್ತಲ್ಲ, ನಂಗೂ ಅರ್ಥ ಆಗುತ್ತೆ ಕಣ. ಲೈಫ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಇವೆಂಟ್ ಅಟೆಂಡ್ ಮಾಡಕ್ಕೆ ನೀನ್ ಹೋಗ್ತಿದ್ದಿ, ಸೊ ಕಾನ್ಫಿಡೆನ್ಸ್ ಆಗಿ ಹೋಗಿ ನಿನ್ ಕೆಲ್ಸ ಮುಗಿಸ್ಕೊಂಡ್ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಹಾ ಬೇಬಿ ನೀನು ಅಲ್ಲಿ ನಿನ್ ಕೆಲ್ಸ ಮುಗಿಸ್ಕೊ, ನಾನು ಇಲ್ಲಿ ನನ್ ಕೆಲ್ಸ ಮುಗಿಸ್ಕೋತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಆ ಕಡೆ ಆದಿ ಜೊತೆ ತನ್ವಿ ಕಾರಲ್ಲಿ ಹೋಗ್ತಿರ್ತಾರೆ. ಈ ಅಂಕಲ್ ನಾನೇ ಹೋಗ್ತೀನಿ ಅಂತ ಹೇಳಿದ್ರೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಇವಾಗ ಏನಾರು ನಮ್ಮ ಮನೆ ಅಡ್ರೆಸ್ ತೋರ್ಸುರೆ ಗ್ಯಾರಂಟಿ ನಮ್ ಪಪ್ಪ ಯಾರು ಅಂತ ಆದಿ ಅಂಕಲ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ ತಾನೇ ಅಜ್ಜಿ ಮತ್ತೆ ಮನೆಯವ್ರಿಗೆ ನನ್ ಮೇಲೆ ಕೋಪ ಕಮ್ಮಿ ಆಗ್ತಿದೆ, ಇವಾಗ ಏನಾದ್ರು ಸತ್ಯ ಗೊತ್ತಾಗ್ಬಿಟ್ರೆ ಅಷ್ಟೇ. ಆಮೇಲೆ ಇಲ್ಲ ಯಾವ್ದೇ ಕಾರಣಕ್ಕೆ ಅಂಕಲ್ಗೆ ನನ್ ಪಪ್ಪ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ಅಮ್ಮ ಅವತ್ತೇ ಹೇಳಿದಾಳೆ ಯಾವ್ದೇ ಕಾರಣಕ್ಕೂ ಆದಿ ಅಂಕಲ್ಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿ ತನ್ವಿ ಯೋಚನೆ ಮಾಡ್ತಿರ್ತಾರೆ. ಅದನ್ನ ಆದಿ ನೋಡ್ತಾರೆ. ತನ್ವಿ ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಯಾಕೆ ಏನಾಯ್ತು ಅಂತ ಆದಿ ಕೇಳ್ತಾರೆ. ಏನಿಲ್ಲ ಅಂಕಲ್ ರೂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಹಾಗೆ ಅಂಕಲ್ ಮುಂದೆ ಹೋಗ್ಬಿಟ್ಟು ರೈಟ್ ತಗೊಳ್ಳಿ ಅಂತ ಇಲ್ಲಿ ತನ್ವಿ ಹೇಳ್ತಾರೆ. ತನ್ವಿ ಕಾಲೇಜ್ ಎಲ್ಲ ಹೇಗ್ ನಡೀತಾ ಇದೆ ಅಂತ ಆದಿ ಹೇಳ್ತಾರೆ. ಚೆನ್ನಾಗಿ ನಡೀತಾ ಇದೆ ಅಂಕಲ್ ಅಂತ ಇಲ್ಲಿ ತನ್ವಿ ಹೇಳ್ತಾರೆ. ಸೂಪರ್, ನಿನ್ನ ಹತ್ರ ಒಂದ್ ವಿಷಯ ಹೇಳ, ನೀನು ಕೋಪ ಮಾಡ್ಕೋಬಾರ್ದು ಅಂತ ಆದಿ ಹೇಳ್ತಾರೆ. ಇಲ್ಲ ಅಂಕಲ್ ಹೇಳಿ, ಖಂಡಿತವಾಗ್ಲೂ ಕೋಪ ಮಾಡ್ಕೊಳ್ಳಲ್ಲ ಅಂತ ತನ್ವಿ ಹೇಳ್ತಾರೆ. ನೀನು ನಿಮ್ ಪಪ್ಪನ್ ಜೊತೆ ಹೋದ್ಮೇಲೆ ನಿಮ್ಮಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಎಲ್ರ ಜೊತೆ ಎಷ್ಟು ಆಕ್ಟಿವ್ ಆಗಿ ಇರ್ತಿದ್ಲು ನಿಮ್ಮಮ್ಮ, ಆದ್ರೆ ಈಗ ತುಂಬಾ ಬೇಜಾರಾಗಿ ಇರ್ತಾರೆ, ಯಾವಾಗ್ಲೂ ಟೆನ್ಷನ್ ಆಗ್ತಾರೆ. ಪಾಪ ನಿನ್ನ ನೆನ್ಪಿಸ್ಕೊಂಡು ಎಷ್ಟು ಕಣ್ಣೀರ್ ಹಾಕಿದ್ದಾರೆ ಗೊತ್ತಾ? ನಿಮ್ಮಮ್ಮ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ತನ್ಮಯ್ ಇತ್ತೀಚೆಗಂತೂ ಬಾಕ್ಸಿಂಗ್ ಪ್ರಾಕ್ಟೀಸ್ ಕಡೆ ಗಮನನೇ ಕೊಡ್ತಿಲ್ಲ, ತುಂಬಾ ಡಲ್ ಆಗಿದ್ದಾನೆ, ಅವನಂತೂ ತುಂಬಾ ಮಿಸ್ ಮಾಡ್ಕೊತಿದ್ದಾನೆ ನಿನ್ನ ಅಂತ ಆದಿ ಹೇಳ್ತಿ ಬೇಜಾರಾಗುತ್ತೆ. ಅಂಕಲ್ ಮೊನ್ನೆ ಫೋನ್ ಮಾಡಿದ ಹೇಳ್ತಿದ್ದ ಅಂತ ತನ್ವಿ ಹೇಳ್ತಾರೆ. ತನ್ವಿ ನಾನು ನಿನಗೆ ಅಡ್ವೈಸ್ ಮಾಡಕ್ಕೆ ಯಾರು ಅಲ್ಲ, ಬಟ್ ಒಬ್ಬ ವೆಲ್ ವಿಷರ್ ಆಗಿ ಒಂದು ಅಡ್ವೈಸ್ ಕೊಡ್ತೀನಿ. ನಿಮ್ಮಮ್ಮ ತರ ನಿನಗೆ ಪ್ರೀತಿ ಮಾಡೋರು ಕಾಳಜಿ ತೋರಿಸೋರು ಬೇರೆ ಯಾರು ಇಲ್ಲ ಅಂತ ಆದಿ ಹೇಳ್ತಾರೆ. ನಾನು ಹೀಗೆ ಎಮೋಷನಲ್ ಆದ್ರೆ ನಿಜವಾಗ್ಲೂ ಮನೆಗೆ ಕರ್ಕೊಂಡು ಹೋಗ್ತೀನಿ, ಹೇಗಾದ್ರೂ ಮಾಡಿ ಇವ್ರಿಗೆ ತಪ್ಪಾರಿ ತೋರಿಸ್ಬೇಕು ಅಂತ ತನ್ವಿ ಮನ್ಸಲ್ಲಿ ಅನ್ಕೋತ ಕಣ್ಣೀರಾಗ್ತಿದ್ದಾರೆ. ಅದೇ ಸಮಯಕ್ಕೆ ಇಲ್ಲಿ ತನ್ವಿಗೆ ತಾಂಡವ್ ಕಾಲ್ ಮಾಡ್ತಾರೆ. ಆಗ ತನ್ವಿ ಕಾಲ್ ನ ಕಟ್ ಮಾಡ್ತಾರೆ. ಅಶು ತನ್ವಿ ಕಾಲ್ ನ ಯಾಕೆ ಕಟ್ ಮಾಡ್ತಿದ್ಯಾ, ನಿಮ್ ಪಪ್ಪ ಅಲ್ವಾ, ಮಾತಾಡು ಪರವಾಗಿಲ್ಲ ಅಂತ ಆದಿ ಹೇಳ್ತಾರೆ. ಪರವಾಗಿಲ್ಲ ಅಂಕಲ್ ಅಂತ ಹೇಳಿ ಮುಂದೆ ಅಂತ ಇಲ್ಲಿ ತನ್ವಿ ಹೇಳ್ತಿರ್ತಾರೆ. ಅಲ್ಲ ಈ ಜಾಗ ನೋಡ್ತಾ ಇದ್ರೆ ನಮ್ ಮುಂಚೆನೆ ಇಲ್ಲೆಲ್ಗೋ ಬಂದಿದೆ ಅಂತ ನಂಗೆ ಅನ್ಸ್ತಾ ಇದೆ. ಓ ಎಸ್ ಇದು ನಮ್ ತಾಂಡವ್ ಬ್ರದರ್ ಇರೋ ಏರಿಯಾ ಇದು ಅಂತ ಆದಿ ಹೇಳ್ತಾರೆ. ಇಲ್ಲಿ ತನ್ವಿ ಶಾಕ್ ಆಗ್ತಾರೆ. ಹಾಗೆ ಮತ್ತೆ ಕಾಲ್ ಮಾಡ್ತಾರೆ. ತನ್ವಿ ಕಾಲ್ ನ ಕಟ್ ಮಾಡ್ತಾರೆ. ಯಾಕೆ ತನ್ವಿ ಕಾಲ್ ಕಟ್ ಮಾಡ್ತಿದ್ಯಾ, ಮಾತಾಡು ಅಂತ ಆದಿ ಹೇಳ್ತಾರೆ. ಇಲ್ಲ ಅಂಕಲ್ ಇನ್ನೇನೋ ಮನೆನೆ ಬಂದ್ಬಿಡ್ತಲ್ಲ, ಅಲ್ಲೇ ಹೋಗಿ ಮಾತಾಡ್ತೀನಿ ಅಂತ ತನ್ವಿ ಹೇಳ್ತಾರೆ. ಅಂಕಲ್ ನ ಹೀಗೆ ಬಿಟ್ರೆ ಎಲ್ಲಾನು ಕೆದಕ್ ಬಿಡ್ತಾರೆ, ಹೇಗಾದ್ರೂ ಯಾವಾರ್ಸಿ ಯಾವ್ದೋ ಮನೆನ ತೋರ್ಸ್ಬಿಡ್ತೀನಿ, ಇಲ್ಲೇ ಸ್ಟಾಪ್ ಮಾಡ್ಬಿಡಿ ಅಂತ ತನ್ವಿ ಹೇಳ್ತಾರೆ. ಪರವಾಗಿಲ್ಲ ತನ್ವಿ ಮುಂದೆನೆ ನಿಲ್ಸ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಿದ್ರೆ. ಬೇಡ ಅಂಕಲ್ ಅಲ್ಲಿ ಕಾರ್ ಎಲ್ಲ ಇದೆ, ನಿಮ್ಗೆ ಯೂ ಟರ್ನ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ, ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ತನ್ವಿ ಹೇಳ್ತಿದ್ರೆ. ಆರ್ ಯು ಶೋರ್ ಅಂತ ಆದಿ ಕೇಳ್ತಾರೆ. ಶೋರ್ ಅಂತ ಇಲ್ಲಿ ತನ್ವಿ ಹೇಳ್ತಾರೆ. ನಾನು ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀನಲ್ಲ, ನನ್ ತಾಂಡವ್ ಬ್ರದರ್ನ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ ಅಂತ ಆದಿ ಹೇಳ್ತಾರೆ. ಅಪ್ಪನ ಓ ಗಾಡ್ ಅಂತ ತನ್ವಿ ಮನ್ಸಲ್ಲಿ ಅನ್ಕೋತಾರೆ. ಅಂಕಲ್ ನಿಮ್ ಬ್ರದರ್ ತಾಂಡವ್ ಅವರು ಮನೇಲಿ ಇರ್ತಾರ, ಈಗ ಇಷ್ಟದಲ್ಲಿ ಆಫೀಸ್ ಅಲ್ಲಿ ಇರ್ತಾರಲ್ವಾ ಅಂತ ತನ್ವಿಗೆ ಹೇಳ್ತಾರೆ. ಓ ಎಸ್ ಆಫೀಸ್ ಅಲ್ಲ, ಇನ್ಫ್ಯಾಕ್ಟ್ ಬ್ರದರ್ US ಹೋಗಿದ್ದಾರೆ ಅಂತ ಆದಿ ಹೇಳ್ತಿದೆ. US ಅಂತ ತನ್ವಿ ಶಾಕ್ ಅಲ್ಲಿ ಕೇಳ್ತಾರೆ. ಹೌದು ಒಂದ್ ಬಿಸ್ನೆಸ್ ಟ್ರಿಪ್ ಗೆ ಹೋಗಿದ್ದಾರೆ, ನಿಮ್ಮನೆ ಇಲ್ಲೇ ಇರೋದು ಅಂತ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ತನ್ಮಯ್ನ ಕರ್ಕೊಂಡ್ ಬರ್ತೀನಿ, ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಆದಿ ಹೇಳ್ತಾರೆ. ಓಕೆ ಅಂಕಲ್ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ವಿ ಹೋಗ್ತಾರೆ. ಆ ಕಡೆ ಭಾಗ್ಯ ಅಡಿಗೆ ಮನೇಲಿ ತರಕಾರಿನ ಕಟ್ ಮಾಡ್ತಾ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಆದಿ
ಅವರು ಯಾಕೆ ಹೀಗ್ ಮಾಡ್ತಿದ್ದಾರೆ, ಯಾಕೆ ತರ ನಡ್ಕೋತಿದ್ದಾರೆ ಅಂತ ಗೊತ್ತೇ ಆಗ್ತಿಲ್ವಾನ ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ. ಅಲ್ಲಿಗೆ ಕುಸುಮ ಬರ್ತಾರೆ. ಏನ್ ಭಾಗ್ಯ ಯೋಚನೆ ಮಾಡ್ತಾ ಕೂತ್ ನಿಂತಿದ್ಯಾ ಅಂತ ಕುಸುಮ ಕೇಳ್ತಾರೆ. ನಿಮ್ ಫ್ರೆಂಡ್ ಇದಾರಲ್ಲ ಅವ್ರಿಗೆ ಎಂತಗಾರು ಬೇಜಾರಾಗಿದ್ಯಾ ಅಂತ ಭಾಗ್ಯ ಹೇಳ್ತಾರೆ. ಏನು ಬೇಜಾರ, ಏನ್ ಬೇಜಾರು ಅಂತ ಕುಸುಮ ಕೇಳ್ತಾರೆ. ನನಗೂ ಏನು ಅಂತ ಗೊತ್ತಿಲ್ಲ ಅದೇ ನಿಮ್ಮ ಹತ್ರ ಏನಾದ್ರು ಹೇಳಿದಿರಾ ಅಂತ ಕೇಳ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾರೆ. ನನ್ನ ಹತ್ರ ಏನು ಹೇಳಿದ್ಯಾ, ಏನಾಯ್ತು ಅಂತ ಕುಸುಮ ಕೇಳ್ತಾರೆ. ಯಾಕೋ ಗೊತ್ತಿಲ್ಲ ಅವ್ರು ಯಾಕೋ ಒಂಥರ ಇದಾರೆ, ಮಾತಾಡಿದ್ರು ಸರಿಯಾಗಿ ಮಾತಾಡ್ತಿಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಯಾಕೆ ಏನು ಅಂತ ನೀನೇ ಹೇಳ್ಬೇಕಾಗಿತ್ತು ಅಂತ ಕುಸುಮ ಹೇಳ್ತಾರೆ. ಹೇಳೋದಕ್ಕೆ ಅವ್ರು ನನ್ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಏನಾದ್ರೂ ಕೇಳಿದ್ರೆ ಒಂದೇ ಪದದಲ್ಲಿ ಉತ್ತರ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮಾತಾಡೋದ್ ನೋಡಿದ್ರೆ ನನ್ಗೂ ಅವ್ರಿಗೂ ಪರಿಚಯ ಇಲ್ಲ, ಆ ತರ ಮಾತಾಡ್ತಾರೆ ಅಂತ ಹೇಳಿ ಭಾಗ್ಯ ಬೇಜಾರಾಗ್ತಿರ್ತಾರೆ. ಓಹೋ, ನಮ್ ಭಾಗ್ಯ ಬೇಜಾರಾಗ್ತಿರೋದ್ ನೋಡಿದ್ರೆ ಇವ್ರಿಬ್ರು ನಾನ್ ಅನ್ಕೊಂಡಂಗೆ ಹತ್ರ ಆಗ್ತಿದ್ದಾರೆ ಅಂತ ಅರ್ಥ ಅಂತ ಕುಸುಮ ಮನ್ಸಲ್ಲೇ ಅನ್ಕೋತಾರೆ. ಬಿಸಿ ಇರ್ಬೇಕು ಬಿಡು ಭಾಗ್ಯ ಅಂತ ಕುಸುಮ ಹೇಳ್ತಾರೆ. ಅಶೋತೆ ಏನ್ ಬಿಸಿ ಇಲ್ಲ, ಏನು ಇಲ್ಲ, ಅವ್ರು ನನ್ನ ಹತ್ರ ಮಾತ್ರ ಸರಿಯಾಗಿ ಮಾತಾಡ್ತಿಲ್ಲ, ಎಲ್ರ ಜೊತೆ ಖುಷಿಯಾಗಿ ಮಾತಾಡ್ತಾರೆ ಅಂತ ಭಾಗ್ಯ ಹೇಳ್ತಾರೆ. ಹೌದಾ, ಇದನ್ನ ಭಿನ್ನಾಭಿಪ್ರಾಯನ ಈಗಲೇ ಬಗೆಹರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಂತ ಕುಸುಮ ಹೇಳ್ತಾರೆ. ಹಾಗೆ ಇಲ್ಲಿ ಕುಸುಮ ಫೋನ್ ಮಾಡಿ ಆದಿ ಜೊತೆ ಮಾತಾಡ್ತಿರ್ತಾರೆ. ಅಲ್ಲ ಭಾಗ್ಯನ್ ಜೊತೆ ಯಾಕತರ ನಡ್ಕೋತಿದ್ಯಾ ಅಂತ ಇಲ್ಲಿ ಕುಸುಮ ಕೇಳ್ತಿದ್ರೆ. ಹಾಗೇನಿಲ್ಲ ಗೆಳ್ತಿ ಅಂತ ಆದಿ ಹೇಳ್ತಾರೆ. ಸರಿ, ನಾಳೆ ಬೆಳಗ್ಗೆ ಮಾತಾಡ್ಬೇಕಾಗಿತ್ತು, ಮನೆಗೆ ಬಾ ಅಂತ ಕರೀತಾರೆ ಕುಸುಮ ಅವರು. ಇಲ್ಲ ನನ್ ಬರಕ್ಕಾಗಲ್ಲ, ಕೆಲ್ಸ ಇದೆ ಅಂತಾರೆ. ಓ, ಇವ್ರು ಭಾಗ್ಯನ್ ಬಗ್ಗೆ ಮಾತಾಡಕ್ಕೆ ಕರಿತಾ ಇರ್ಬೇಕು ಅಂತ ಆದಿ ಮನ್ಸಲ್ಲಿ ಅನ್ಕೋತಾರೆ. ಸರಿ ಆಯ್ತು, ಹಾಗಾದ್ರೆ ನಾಳೆ ಸಂಜೆ 7 ಗಂಟೆ ಮೇಲೆ ಬಾ ಅಂತ ಕರೀತಾರೆ ಕುಸುಮ ಅವರು. ಓ, 7 ಗಂಟೆ ಮೇಲೆ ಕರೀತಿದ್ದಾರೆ ಅಂದ್ರೆ ಅವಾಗ ಭಾಗ್ಯ ಅವರು ಕೆಲಸ ಮುಗಿಸ್ಕೊಂಡ್ ಬಂದಿದ್ದಾರೆ. ಖಂಡಿತವಾಗ್ಲೂ ಇವರು ಭಾಗ್ಯ ಅವ್ರ ಜೊತೆ ಕೂರ್ಸ್ಕೊಂಡ್ ಮಾತಾಡಕ್ಕೆ ಕರೀತಿದ್ದಾರೆ. ನಾನ್ ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು ಅಂತ ಆದಿ ಮನ್ಸಲ್ಲಿ ಅನ್ಕೋತಾರೆ. ಇಲ್ಲ ಕೇಳ್ತೀನಿ, ನಾನು ಅವಾಗ್ಲೂ ತುಂಬಾ ಬಿಸಿ ಇರ್ತೀನಿ, ಸರಿ ನಾಳಿದ್ದು ಬಾ ಅಂತ ಕುಸುಮ ಹೇಳ್ತಾರೆ. ಇಲ್ಲ ಆಗಲ್ಲ, ನಾಳಿದ್ದು ಬಿಸಿ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆದಿ. ಆಗ ಕುಸುಮ ಬೇಜಾರಾಗ್ತಾರೆ. ಏನಾಗಿದೆ, ನನ್ ಫ್ರೆಂಡ್ ಮುಂಚೆ ಎಲ್ಲ ಸಿಗ್ಬೇಕು, ಮನೆಗ್ ಬಾ ಅಂತ ಹೇಳಿದ್ರೆ ಖುಷಿಯಾಗಿ ಬಂದ್ಬಿಡೋಣ, ಇವಾಗ ನೋಡಿದ್ರೆ ಆಗದೇ ಇಲ್ಲ ಅಂತ ಹೇಳ್ತಾರೆ. ಇವಾಗ್ಲೂ ಆಗಲ್ಲ, ಸಾಯಂಕಾಲನೂ ಆಗಲ್ಲ, ಇನ್ನು 2-3 ದಿನ ಆಗಲ್ಲ ಅಂತ ಹೇಳ್ತಿದಾರಲ್ಲ. ಹಾಗಾದ್ರೆ ಭಾಗ್ಯ ಹೇಳ್ದಂಗೆ ಏನೋ ಸಮಸ್ಯೆ ಇದೆ, ಏನ್ ಸಮಸ್ಯೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಕುಸುಮ ಮನ್ಸಲ್ಲಿ ಅನ್ಕೋತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.